ನಮಸ್ಕಾರ ನೆಲಬಾಂಧವರೇ, ನಾನು ದರ್ಖಾಸ್ತುಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೆ. ನೆಲಬಾಂಧವರು ಜಮೀನನ್ನು ಮಂಜೂರಿ ಕೊಡಿ ಅರ್ಜಿ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಅಂದರೆ ನಿರ್ಬಂಧಗಳನ್ನು ಮಾಡಲಾಗಿದೆ. ಸರ್ಕಾರ ಆದೇಶ ಮಾಡಿರುವಂತೆ ನಗರದ ಪ್ರದೇಶದಿಂದ ಇಂತಿಷ್ಟು ಕಿಲೋಮೀಟರ್ ಒಳಗಡೆ ಇದ್ದರೆ ಜಮೀನನ್ನು ಮಂಜೂರಿ ಮಾಡಲು ಅವಕಾಶ ಇರುವುದಿಲ್ಲ. ಹಾಗಾದರೆ ಸರ್ಕಾರ ಆದೇಶ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತಮಗೆಲ್ಲ ಗೊತ್ತೇ ಇರುವಂತೆ ಮೊದಲಿಗೆ ಮಹಾನಗರ ಪಾಲಿಕೆ ಇರುತ್ತೆ, ನಂತರ ನಗರ ಪಾಲಿಕೆ ಇರುತ್ತೆ, ಆಮೇಲೆ ನಗರ ಪೌರಸಭೆ ಇರುತ್ತೆ, ಆಮೇಲೆ ಪೌರಸಭೆ ಇರುತ್ತೆ. ತಮಗೆ ಗೊತ್ತಿರುವಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 18 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇತ್ತು ಜಮೀನು ಅಂತಂದರೆ ಯಾವುದೇ ಕಾರಣಕ್ಕೂ ಮಂಜೂರಿ ಮಾಡಲು ಅರ್ಹ ಇರುವುದಿಲ್ಲ. ಅದೇ ರೀತಿ ನಗರ ಪಾಲಿಕೆ ಅಂದರೆ ಸಿಟಿ ಮುನ್ಸಿಪಲ್ಸ್ಗಳಲ್ಲಿ ಒಟ್ಟು 6 ಮುನ್ಸಿಪಲ್ಸ್ ಇದ್ದಾವೆ. ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು ಮತ್ತು ಮೈಸೂರು. ಈ ನಗರಗಳಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಯಾವುದೇ ಜಮೀನನ್ನು ಮಂಜೂರಿ ಮಾಡಲು ಅವಕಾಶ ಇರೋದಿಲ್ಲ. ಅದೇ ರೀತಿ ನಗರ ಪೌರಸಭೆ ಅಂದರೆ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲಿ 5 ಮೀಟರ್ ಪರಿಮಿತಿ ಒಳಗಡೆ ಯಾವುದೇ ಜಮೀನನ್ನು ಮಂಜೂರಿ ಮಾಡಲು ಅವಕಾಶ ಇರೋದಿಲ್ಲ. ಅದೇ ರೀತಿ ಪೌರಸಭೆ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲಿ 3 ಕಿಲೋಮೀಟರ್ ತ್ರಿಜ್ಯ ವ್ಯಾಪ್ತಿಯೊಳಗೆ ಯಾವುದೇ ಜಮೀನನ್ನು ಮಂಜೂರಿ ಮಾಡಲು ಅವಕಾಶ ಇರೋದಿಲ್ಲ. ಒಂದು ವೇಳೆ ಸಂಬಂಧಪಟ್ಟಂಥ ಜಮೀನು ಮಂಜೂರಾತಿಯನ್ನು ಈ ರಿಸ್ಟ್ರಿಕ್ಟ್ಸ್ ಅಂದರೆ ನಿರ್ಬಂಧಗಳನ್ನು ಮೀರಿ ಮಂಜೂರಿ ಆಗಿದ್ದರೆ ಸಂಬಂಧಪಟ್ಟಂಥ ಮಂಜೂರಿಯನ್ನು ರದ್ದು ಮಾಡಲು ಸರ್ಕಾರ ಆದೇಶಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ರೆವಿನ್ಯೂ ನಕ್ಷೆ ತಯಾರಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಜಮೀನು 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, 3 ಕಿಲೋಮೀಟರಲ್ಲಿ ಸಂಬಂಧಪಟ್ಟ ನಗರಗಳಿಂದ ಒಳಗಡೆ ಇರುತ್ತೆ ಅನ್ನೋದನ್ನು ನಿಗದಿ ಮಾಡಿ ಸಂಬಂಧಪಟ್ಟವರು ವರದಿ ಮಾಡಬೇಕಾಗಿದ್ದು ಅತ್ಯವಶ್ಯಕವಾಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದು. ಇನ್ನು ದರ್ಖಾಸ್ತುಗೆ ಸಂಬಂಧಪಟ್ಟಂತೆ ಎಲ್ಲ ವಿಧಾನಗಳನ್ನು ಸರಳೀಕರಿಸಲಾಗಿದೆ. ಇದು ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.